ಎಕ್ಸಾಸ್ಟ್ ನೋಡಿದ್ರು ಇಲ್ಲೇ ಐತೆ, ಬೆಂಡ್ ಪೈಪು, ಎಕ್ಸಾಸ್ಟ್. ಡಿ ಬಿ ಕಿಲ್ಲರ್ ಇಲ್ಲ, ಸೊ ಅದರಿಂದ ಯೂಸೇ ಮಾಡ್ತಾಯಿಲ್ಲ ಗುರು, ಹಂಗೇ ಬಿಟ್ಬಿಟ್ಟಿದ್ದೀನಿ. ಗಲೀಜಾಗ್ಬಿಟ್ಟೈತೆ, ರೆಡಿ ಮಾಡಿ ಹಾಕ್ಕೋಬೇಕು. ಇವತ್ತೇನಾದರೂ ಒಂದು ಪ್ರಯತ್ನ ಮಾಡೋಣ ಇದಕ್ಕೆ ಹುಡುಕಿ ಅಂತ, ಇದಕ್ಕೇನಾದರೂ ಮಾಡಿ ಒಂದು ಡಿ ಬಿ ಕಿಲ್ಲರ್ ಹುಡ್ಕೋಣ ಅಂತಿದ್ದೀನಿ. ನೋಡೋಣ ಇವತ್ತು ಹೋಗಿ ಹೆಂಗೆ ಏನು ಸಿಗುತ್ತಾ ಇಲ್ವಾ ಅಂತ. ಹಾಯ್ ಹೆಲ್ಲೋ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋಲ್ಲಿ ನಾನು ನನ್ನ ಎಕ್ಸಾಸ್ಟಿಗೆ ಒಂದು ಡಿ ಬಿ ಕಿಲ್ಲರ್ ಹುಡ್ಕೋಣ ಅಂತಿದ್ದೀನಿ. ಯಾಕಂದರೆ ಅದು ಡಿ ಬಿ ಕಿಲ್ಲರ್ ಕಳೆದೋಗಿ ಪಚಡಿ ಆಗೋಯ್ತು. ನೀವು ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಅದು ಪಚಡಿ ಆಗೋಯ್ತು, ಅದಕ್ಕಾಗಿ ಈಗ ಅದಕ್ಕೇನಾದರೂ ಡಿ ಬಿ ಕಿಲ್ಲರ್ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲೂ ಸಿಗಲಿಲ್ಲ, ಕೇಳಿದೆ. ನಾರ್ಮಲಾಗಿ ಎಲ್ಲಿ ತಗೊಂಡಿದ್ನ ಎಕ್ಸಾಸ್ಟ್ ಅಲ್ಲೇ ಕೇಳಿ ನೋಡಿದೆ, ಆದೀಶ್ವರಲ್ಲಿ. ಇಲ್ಲ ಸರ್ ಅದಕ್ಕೆ ಬರಲ್ಲ, ಹಂಗೆ ಮತ್ತೆ ಎಕ್ಸಾಸ್ಟೇ ತೊಗೋಬೇಕಾಗುತ್ತೆ ಅಂದರು. ಏನು ಗುರು, ಒಂದು ಡಿ ಬಿ ಕಿಲ್ಲರ್ಗೋಸ್ಕರ ಇವಾಗ ಮತ್ತೆ ಫುಲ್ ಎಕ್ಸಾಸ್ಟ್ ತೊಗೋಬೇಕಾ ನಾನು? ಸೊ ಒಂದು ಜೆ ಸಿ ರೋಡ್ಗೆ ಹೋಗ್ತಾ ಇದ್ದೀನಿ. ನೀವು ನಿಮ್ಮಲ್ಲಿ ಸ್ವಲ್ಪ ಜನ ನೋಡಿರ್ತೀರ, ಆಟೋನಿಟಿ ಅಂದ್ಬಿಟ್ಟು ಒಂದು ಆಕ್ಸೆಸರೀಸ್ ಶಾಪ್ ಇದೆ, ಬೈಕ್ ಆಕ್ಸೆಸರೀಸು. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೋಗಿ ಒಂದು ಸತಿ ಕೇಳೋಣ ಅಂತ. ಅಕಸ್ಮಾತ್ ಸಿಕ್ಕಿದ್ರೆ ನೆಕ್ಸ್ಟ್ ಮಂತ್ ಅಲ್ಲ ಅದ್ರ ನೆಕ್ಸ್ಟ್ ಮಂತ್ ಏನಾದರೂ ಬೈ ಮಾಡೋಣ ಅಂತ, ಯಾವಾಗಾದರೂ ಕಾಸಿದ್ದಾಗ ಬೈ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಬರೀ ಎಕ್ಸಾಸ್ಟ್ ಹಾಕ್ಕೊಂಡು ಓಡಾಡೋದಕ್ಕೆ ತುಂಬ ಕಷ್ಟ. ಒಂದಷ್ಟು ವೆಹಿಕಲ್ಸ್ ಇದೆ, ಗುಂಪಲ್ಲಿ ಗೋವಿಂದ ಅಂತ ಹೋದರೆ ಏನೂ ಅಷ್ಟು ಕೇಳಿಸಲ್ಲ, ಅಂದರೆ ಟ್ರಾಫಿಕಲ್ಲಿ ಏನೂ ಕೇಳಿಸಲ್ಲ. ಯಾವಾಗ ನಾವು ಸೋಲಾಗಿ ಹೋಗ್ತೀವಿ, ಇವಾಗ ಟ್ರಾಫಿಕ್ ಇರಲ್ಲ, ಅಲ್ಲಿ ಪೊಲೀಸವ್ರು ಹಿಡಿತಾರೆ, ಒಬ್ಬನೇ ಬರ್ತಾಯಿದ್ದೀವಿ ಅಂದಾಗ ಕ್ಲೀನಾಗಿ ಗೊತ್ತಾಗೋಗುತ್ತೆ ಇವರು ಎಕ್ಸಾಸ್ಟ್ ಚೇಂಜ್ ಮಾಡಿದ್ದಾರೆ ಅಂತ. ಸೊ ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಬೇಡ. ಇವಾಗ ಪರಿಸ್ಥಿತಿಗಳು ಸರಿ ಇಲ್ಲದೆ ಇರೋ ಟೈಮಲ್ಲಿ ಅದಕ್ಕೆಲ್ಲ ಫೈನ್ ಕಟ್ಕೊಂಡು ಕೂರೋದಕ್ಕಾಗಲ್ಲ. ಅದು ಮೇನ್, ಅದಕ್ಕೆಲ್ಲ ಫೈನ್ ಕಟ್ಕೊಂಡು ಓಡಾಡೋದಕ್ಕೆಲ್ಲ ಆಗಲ್ಲ. ಸೊ ಒಂದು ಟ್ರೈ ಮಾಡೋಣ ಅಂತ ಹೋಗಿ, ಹಂಗೆ ನಿಮಗೆ ಒಂದು ಆಕ್ಸೆಸರೀಸ್ ಏನೇನು ಸಿಗುತ್ತೆ ಅಂತ ಅಲ್ಲೂ ಒಂದು ಐಡಿಯಾ ಇರುತ್ತೆ. ಒಂದು ಹೇಳಬೇಕು ಅಂದರೆ, ನಾನು ಈ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸಲ್ಲ. ಯಾಕೆ ಅಂತೀರಾ? ಇದು ಡರ್ಟ್ ಬೈಕ್ ಗುರು, ಇದು ಡರ್ಟ್ ಬೈಕ್. ಇದಕ್ಕೋಗಿ ಒಳ್ಳೆ ಸಿಂಗಾರ ಮಾಡಿಕೊಂಡು ಮೈ ತುಂಬ ಒಡವೆಗಳಾಗ್ದಂಗೆ ಹಾಕಿದ್ರೆ ಏನಾದರೂ ಚೆನ್ನಾಗಿರ್ತದ? ಈ ಗಾಡಿ ಎಷ್ಟು ನೇಕೆಡ್ ಆಗುತ್ತೋ, ಎಷ್ಟು ವೆಯ್ಟ್ಲೆಸ್ ಆಗುತ್ತೋ ಅಷ್ಟು ಬ್ಯೂಟಿ ಆಗಿರುತ್ತೆ. ಇದಕ್ಕೋಗಿ ಟ್ಯಾಂಕ್ ಗಾರ್ಡ್ಗಳಂತೆ, ಕ್ರ್ಯಾಶ್ ಗಾರ್ಡ್ಗಳಂತೆ, ಇಲ್ಲದೇ ಇರೋ ವೆಯ್ಟ್ನೆಲ್ಲ ತುಂಬಿಸಿ, ಸ್ಯಾಡಲ್ ಸ್ಟೇ ಒಂದು ಮಾತ್ರ ಹಾಕ್ಸ್ಕೊಬೋದು. ಟಾಪ್ ರ್ಯಾಕ್ ಹಾಕ್ಸ್ಕೊಂಬಿಟ್ಟು ಬೇಕಂದಾಗ ಎಲ್ಲನ ದೂರ ಹೋಗ್ಬೇಕಾದ್ರೆ ಟಾಪ್ ಬಾಕ್ಸ್ ಹಾಕ್ಕೊಂಡು ಹೋಗ್ಬೋದು. ಯಾವ ಬೈಕಿಗೆ ಏನು ಮಾಡಬೇಕೋ ಅದೇ ಮಾಡಬೇಕು. ಒಳ್ಳೆ ಎ ಡಿ ಬಿ ಬೈಕು, ಒಳ್ಳೆ 1000cc 800cc ಆ ಥರ ಎ ಡಿ ಬಿ ಬೈಕ್ಸ್ ಏನಾದರೂ ಇದ್ದರೆ ಬೇಕಾದ್ರೆ ಅದಕ್ಕೆ ಆಕ್ಸೆಸರೀಸ್ ಹಾಕ್ಸಿದ್ರೆ ತಪ್ಪಿಲ್ಲ ಗುರು, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಡರ್ಟ್ ಬೈಕ್, ಇದಕ್ಕೆ ಹೋಗಿ ಆಕ್ಸೆಸರೀಸ್ ಹಾಕ್ಸ್ಕೊಂಡು ಬಂದ್ಬಿಡಿ, ಸೀದಾ ಬಂದ್ಬಿಡಿ, ಲೆಫ್ಟ್ ರೈಟ್ ನೋಡಬೇಡಿ. ಸೊ ಇದಕ್ಕೆಲ್ಲ ಆಕ್ಸೆಸರೀಸ್ ಹಾಕ್ಕೊಂಡು ಓಡಾಡೋ ಅಂಥ ಗಾಡಿ ಎಲ್ಲ ಇದು ಅಂತ ನನ್ನ ಅಭಿಪ್ರಾಯ. ಅದು ನಿಮ್ಮ ಟೇಸ್ಟು, ಫುಲ್ಲು ಆಕ್ಸೆಸರೀಸ್ ತುಂಬಿಸಿ ಚೆನ್ನಾಗಿ ನೋಡ್ಕೊ, ಆ ಥರ ನಿಮಗೆ ಚೆನ್ನಾಗಿ ಕಾಣಿಸಿದ್ರೆ ಅದು ನಿಮ್ಮ ಟೇಸ್ಟು, ನೀವೇನಾದರೂ ಮಾಡ್ಕೊಳ್ಳಿ, ನನಗಂತೂ ಇಷ್ಟ ಇಲ್ಲ. ಸೊ ಗಾಯ್ಸ್, ಅಲ್ಲಿಗೆ ಹೋದ್ಮೇಲೆ ಆಟೋನಿಟಿ ಹತ್ರ ಹೋದ್ಮೇಲೆ ಸಿಗ್ತೀನಿ, ಅಲ್ಲಿ ಏನೇನಿದೆಯೋ ನೋಡೋಣ. ಅಕಸ್ಮಾತ್ ನನಗೆ ಡಿ ಬಿ ಕಿಲ್ಲರ್ ಅವೈಲೇಬಲ್ ಇದೆ ಅಂದರೆ ಅವರೇ ದೇವ್ರಿಗರು, ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಆ ಎಕ್ಸಾಸ್ಟ್ನ ಮಾರಿಬಿಡ್ತೀನಿ. ಸೊ ಗಾಯ್ಸ್, ನೀವು ಯಾವತ್ತು ಜೆ ಸಿ ರೋಡಿಗೆ ಬಂದಾಗ ಬೈಕ್ ಫಿಟ್ಟಿಂಗ ಅಂತ ಹಿಂದೆ ಓಡಿ ಬರ್ತಾರೆ. ಅವ್ರ ಹತ್ರ ಅಂತೂ ನಿಲ್ಸೋಕ್ಕೆ ಹೋಗಬೇಡಿ, ದೊಡ್ಡ ಸ್ಕ್ಯಾಮರ್ಸ್ ಅವರು. ಅವ್ರೇನಂದರೆ, ನೀನು ಎಷ್ಟು ಜಾಸ್ತಿ ರೇಟ್ ಹೇಳ್ಬಿಟ್ಟು ಮಾಡ್ಕೋತೀಯ ಅಷ್ಟು ದುಡ್ಡು ನಿನಗೆ ಅಂತ ಅಂಗಡಿಯವರು ಹೇಳ್ಬಿಟ್ಟು ಬಿಟ್ಟಿರ್ತಾರೆ. ಅವರು ದುಡ್ಡಿನ ಆಸೆಗೆ ಏನು ಮಾಡ್ತಾರೆ, ಸ್ಕ್ಯಾಮ್ ಮಾಡೋಕ್ಕೆ ಹೋಗ್ತಾರೆ. ಸೊ ಯಾವುದೇ ಕಾರಣಕ್ಕೂ ಬೈಕ್ ಆಕ್ಸೆಸರೀಸಾ ಅಂತ ಅಡ್ಡ ಹಾಕಿದ್ರೆ ಮಾತ್ರ ನಿಲ್ಸೋಕ್ಕೆ ಹೋಗಬೇಡಿ. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇಲ್ಲಿ ಬರ್ತಾರೆ ಮುಂದೆ. ಇನ್ನು ನಾನು ಆ ಕಡೆಯಿಂದ ಬಂದಿಲ್ಲ, ಆ ಕಡೆಯಿಂದ ಬಂದಿರೋ ಬೈಕ್ ಮುಂದೆ ಹೋಗೋಕ್ಕೆ ಬಿಡೋಲ್ಲ. ನೋಡ್ರಿ ಇದೆಲ್ಲ ಏನು ಗೊತ್ತಾ, ನೋಡು ಮುಂದೆ ಹೋಗೋಕ್ಕೆ ಬಿಡೋಲ್ಲ. ನೋಡು ಎಲ್ಲ ಸ್ಕ್ಯಾಮರ್ಸೇ.
ಅದಕ್ಕೆಲ್ಲ ನೀವು ನಿಲ್ಸೋಕ್ಕೆ ಹೋಗಬೇಡಿ, ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ ಅಷ್ಟೇ. ಸೊ ಗೈಸ್, ನೀವು ನೋಡ್ಬೋದು ಇದು JC ರೋಡ್ ಮೇಯ್ನ್ ಸಿಗ್ನಲ್ ಇದು. ಅಲ್ಲಿಂದ ನೋಡಿ ಒಳಗಡೆ, ಹಿಂಗೆ ಒಳಗಡೆಗೆ ಬಂದರೆ ಇಲ್ಲೇ ಇರುತ್ತೆ ಆಟೋ ನೀಟಿ ಅಂದ್ಬಿಟ್ಟು. ಸೊ ಒಂದು ಕಡೆ ಪಾರ್ಕ್ ಮಾಡೋಣ ಇರ್ಗುರು. ಸರ್ ಹೆಲ್ಮೆಟ್ ಹಂಗೆ ಇರಲಿ ಅಂತ. ಹೆಲ್ಮೆಟ್ ತೆಗೆದಿಟ್ಬಿಟ್ಟು ನಾನೇನು ಮಾಡಲಿ ಒಳಗಡೆ ಹೋಗ್ಬಿಟ್ಟು. ಯಾರೋ ವಿಡಿಯೋ ಮಾಡ್ತವ್ರೆ. ಸರ್ ನನಗೆ ನೋರುಫುಮಿ T5 ಇದೆಯಲ್ಲ, ನಾಕ್ಟಸ್ T5, ಅದರದ್ದು ಬರೀ DB ಕಿಲ್ಲರ್ ಸಿಗುತ್ತಾ? ನಾಕ್ಟಸ್ ನೋರುಫುಮಿ ನಾಕ್ಟಸ್ T5 ಹೌದು. ಎಕ್ಸ್ಪಲ್ಸು ಗಾಡಿಗೆ ಹಾಕ್ಸ್ಕೊಂಡಿದ್ದೆ, ಬಟ್ ಅದ್ರ DB ಕಿಲ್ಲರ್ ಮಾತ್ರ ಕಳೆದೋಗಿದೆ. ಹಾಂ, ಮಿಸ್ ಆಗಿದೆ. ರನ್ನಿಂಗಲ್ಲೇ ಸ್ಕ್ರೂ ಲೂಸ್ ಆಗಿಬಿಟ್ಟು ಮಿಸ್ ಆಗೋಗಿದೆ. ಕೇಳಿ ನೋಡಿ ಸರ್ ಒಂಚೂರು. ಓಕೆ. ಸೊ ನೋಡ್ಬೋದು ಗಾಯ್ಸ್, ಒಳ್ಳೆ ಸಾಗದಾಗಿದೆ ನೋಡಿ. ನಿಮಗೆ ಟಾಪ್ ರ್ಯಾಕ್ಸು, ಸ್ಯಾಡಲ್ ಸ್ಟೇ ಎಲ್ಲ ಬೇಕಂದರೆ ಎಲ್ಲ ಸಿಗುತ್ತೆ. ಏನು ಸರ್? T5. Noctis T5. So currently we don't have the exhaust also. So but next consignment it is coming. Okay. Okay, but only DB killer. Only DB killer. How much the cost? Cost? I don't know. Once the stock comes down, then only will come to know. Before like we got only. When will it available? At maybe in a month it will get. 1 month. Okay, sure. Can I see the? Yeah, sure. Okay. ಸೊ ಇನ್ನು 1 ಮಂತ್ ಆಗುತ್ತಂತೆ DB ಕಿಲ್ಲರ್ ಬರೋದಕ್ಕೆ. ಒಂದು DB ಕಿಲ್ಲರ್ ಒಂದು ಬಂದಮೇಲೆ, ಐ ಮೀನ್ ಎಕ್ಸಾಸ್ಟು ಕೂಡ ಸ್ಟಾಕ್ ಇಲ್ವಂತೆ ಸದ್ಯಕ್ಕೆ, ನೋರುಫುಮಿ ನಾಕ್ಟಸ್ T5. ಸೊ ಅದೊಂದು ಸ್ಟಾಕ್ ಬಂದಮೇಲೆ ನಮಗೆ ಅವೈಲೇಬಲ್ ಇರುತ್ತೆ. ಸೊ ನೋಡ್ಬೋದು ನಿಮಗೆ ಎಕ್ಸಾಸ್ಟ್ ಎಲ್ಲ ನಾರ್ಮಲ್ ಫಸ್ಟ್ ಕಾಪೀಸು, ಅಥವಾ ಫಸ್ಟ್ ಕಾಪಿನೇ ಎಷ್ಟಿದೆ ಗುರು ಇದು. ಸೊ ಇದು ನೋಡಿ SC ಪ್ರಾಜೆಕ್ಟು 2790. ಸೊ ನಿಮಗೆ ಇಲ್ಲೇನು ಗೊತ್ತಾ, ನೀವು ಒಬ್ಬರನ್ನ ಕೇಳೋವಂಥ ಅವಶ್ಯಕತೆಯೇ ಇರಲ್ಲ. ಇಲ್ಲಿ ಪ್ರೈಸ್ ಟ್ಯಾಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಆಲ್ಮೋಸ್ಟ್ ನೀವೆಲ್ಲ ಬಂದು ಕ್ಲಿಯರಾಗಿ ನಿಮ್ಗೆ ಏನಿದೆಯೋ ಪ್ರೈಸ್ ಟ್ಯಾಗ್ಸ್ ನೋಡಿಸ್ಕೊಂಡು, ಐ ಮೀನ್ ಒಬ್ಬರು ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಏನಿಲ್ಲ. ಕ್ಲಿಯರಾಗಿ ನಿಮಗೆ ಅದ್ರ ಮೇಲೇ ಪ್ರೈಸ್ ಟ್ಯಾಗ್ಸ್ ಇರುತ್ತೆ, ನೋಡಿಕೊಂಡು ನಿಮಗೆ ಡಿಸೈಡ್ ಮಾಡ್ಕೋಬೋದು. ಸೊ ಬೇರೆ ಸುಮಾರು ಅಂಗಡಿಗಳಲ್ಲಿ ಏನಾಗುತ್ತೆ ಅಂದರೆ, ಪ್ರತಿಯೊಂದಕ್ಕೂ ಅವ್ರನ್ನ ಡಿಪೆಂಡಾಗಿ, ಸರ್ ಇದೊಂದು ಸ್ವಲ್ಪ ರೇಟ್ ಹೇಳಿ, ಇದೊಂದು ಸ್ವಲ್ಪ ನೋಡಿ ಹೇಳಿ, ಹಂಗೆ ಹೇಳಿ ಹಿಂಗೆ ಹೇಳಿ ಅಂದ್ಬಿಟ್ಟು ಕೇಳ್ಕೊಂಡು ಅವ್ರು ಹಿಂದೆ ಓಡಾಡಬೇಕಾಗುತ್ತೆ. ಬಟ್ ಇಲ್ಲಿ ಆ ಥರ ಏನಿಲ್ಲ. ಇಲ್ಲಿ ಎಲ್ಲ ನೋಡ್ಕೊಬೋದು ನೀವು. ಇದು 999 ಇದೆ, JB ರೇಸಿಂಗು, SC ಪ್ರಾಜೆಕ್ಟು ನಾರ್ಮಲ್. ಇದು ಫಸ್ಟ್ ಕಾಪಿನೋ ಸೆಕೆಂಡ್ ಕಾಪಿನೋ ಇರುತ್ತೆ. ಇದು 2490. Z9 ಅನಿಸುತ್ತೆ ಇದು ಪೈಪು. 11699 ಇದೆ. ಸೊ ಎಲ್ಲ ಬೆಂಡ್ ಪೈಪಿಂದ ಹಿಡಿದು ನಿಮಗೆ ಪ್ರತಿಯೊಂದು ಅವೈಲೇಬಲ್ ಇದೆ. ಆ್ಯಂಡ್ ಪ್ರೀಮಿಯಮ್ ಕ್ವಾಲಿಟಿ ಅಂದ್ಕೊಳ್ಳಿ. ಜಾಕೆಟ್ಸ್ ಬೇಕಾದ್ರೆ ಜಾಕೆಟ್ಸ್ ಕೂಡ ಇದೆ. DSG. ಸೊ DSG ಎಷ್ಟಿದೆ? 9499 ಇದೆ MRP. ಸೊ ಇದು ಆಫರು ಕೊಡ್ತಾರೆ. ಅಡ್ವೆಂಚರ್ ಟೂರಿಂಗ್. ಸೊ ಚೆನ್ನಾಗಿದೆ, ನೈಸ್ ಗೈಸ್. ಸೊ ನಿಮಗೆ ಬೂಟ್ಸು, ಸೊ ಪ್ರತಿಯೊಂದಕ್ಕೂ ಪ್ರೈಸ್ ಟ್ಯಾಗ್ಸ್ ಇರುತ್ತಾ, ನಮಗೇನು ಟೆನ್ಷನ್ ಇರಲ್ಲ ಗುರು. ನೋಡು, ಇದು 14,980. ಸೊ ಇದು ನೋಡಿ 35,990. ಕ್ರೇಜಿ ಗೈಸ್, ಒಳ್ಳೆ ಕಲೆಕ್ಷನ್ಸ್ ಇದೆ ಗುರು ಇಲ್ಲಿ. ನೋಡಿ ಸ್ಯಾಡಲ್ ಬ್ಯಾಗ್ಸು ನೋಡಿ, ಬ್ಯಾಗ್ಸ್ ಇದೆ. ಸೊ ಪ್ರತಿಯೊಂದು ಅವೈಲೇಬಲ್ ಇದೆ ಗುರು, ಪ್ರತಿಯೊಂದು ಅವೈಲೇಬಲ್ ಇದೆ.
ನಿಮಗೆ ಹೆಲ್ಮೆಟ್ಸ್ ಬೇಕಾ ನೋಡಿ, ಹೆಲ್ಮೆಟ್ಸ್ ಇದೆ. ಒನ್ ಆಫ್ ದ ಬೆಸ್ಟು ಆಕ್ಸೆಸರೀಸ್, ಬೈಕ್ ಆಕ್ಸೆಸರೀಸ್ ಅಂತ ನಾನು ಈ ಅಂಗಡಿನ ಹೇಳ್ಬೋದು. ಯಾಕಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಸೊ KYT ಇದೆ, ಅದು ಇಷ್ಟೇ ಎಷ್ಟು ಚೆನ್ನಾಗೈತೆ. 27,000. ಓ ಮೈ ಗಾಡ್, ವೆಯ್ಟ್ ನೋಡ್ರಿ ಹೆಂಗೋಯ್ತು ಗೊತ್ತಾ, ಎಷ್ಟು ಗೊತ್ತಾಯ್ತು ವೆಯ್ಟು. 1100, 1150 ಗ್ರಾಮ್ಸು. ಸಖತ್ ಲೈಟ್ ವೆಯ್ಟ್ ಇದೆ. KYT 27,000. ಓ ಮೈ ಗಾಡ್. ಸೊ ಆಲ್ ಹೆಲ್ಮೆಟ್ಸ್ ಆರ್ ಅವೈಲೇಬಲ್. ಸಿ ಆಕ್ಸರಲ್ಲಿ ಇದು ನೋಡಿ ಎಷ್ಟಿದೆ ಪ್ರೈಸು. 5,984. ಗುಡ್, ಚೆನ್ನಾಗಿದೆ. ಒಳ್ಳೆ ಕಲೆಕ್ಷನ್ಸ್ ಇದೆ ಗುರು ಇಲ್ಲಿ. ಇನ್ನೊಂದು ಏನಂದರೆ ತುಂಬ ಫ್ರೆಂಡ್ಲಿ ಆ್ಯಂಡ್ ತುಂಬ ರ್ಯಾಶಾಗಿ ಮಾತಾಡೋದು ಆ ಥರ ಇರೋಲ್ಲ ಇಲ್ಲಿ, ತುಂಬ ಕ್ಲೀನಾಗಿ ಮಾತಾಡ್ತಾರೆ. ಸೊ ಗ್ಲೌಸ್ ನೋಡೋದಾದರೆ ನೀವು ನೋಡಿ, ರೈಸ್ದು ಗ್ಲೌಸ್ ಇದೆ ನೋಡಿ ಗುರು. ರೈಸ್ನವ್ರದ್ದು ಗ್ಲೌಸ್ ಬೇರೆ ಬಿಟ್ಟಿದ್ದೀರಾ. ಎಷ್ಟಿದೆ ಇದು ಪ್ರೈಸು? 1 ಪೇರ್ 5,000, 1 ರೂಪಿ ಕಮ್ಮಿ, 4,999. 4,999 ಚೆನ್ನಾಗಿರುತ್ತೆ ಗುರು. ಇಲ್ಲಿ ನೋಡು, ಏನಿದು ಪಾಕೆಟು ಚೆನ್ನಾಗಿದೆ ಒಟ್ಟಿನಲ್ಲಿ. ಇದು ಸ್ಕಾಲಾ 3,000. ನಾನು ಈ ಥರದ್ದೊಂದು ಸಣ್ಣ ಇರೋದೊಂದು ತೊಗೋಬೇಕು ಗುರು. ತುಂಬ ತೀರಾ ದಪ್ಪ ಆಗೋಯ್ತು ನಂದು, ಆಗಲ್ಲ ಅದು. ಸೊ ಗ್ಲೌಸಸ್ ಕೂಡ ತುಂಬ ಚೆನ್ನಾಗಿದೆ ಗುರು. ಸ್ಕಾಲಾ ಕ್ರಾಮ್ಸ್ಟರ್ 4,599. ನೋಡಿ, ಗ್ಲೌಸ್ಗಳು ಬೇಕಂದರೆ ಗ್ಲೌಸಸ್ ಇದೆ ನಿಮಗೆ. ನಾರ್ಮಲ್ ಆಫ್ ರೋಡಿಂಗ್ ಗ್ಲೌಸಸ್ ಬೇಕಂದರೆ, ಡೈಲಿ ರೆಗ್ಯುಲರ್ ಬೇಸಿಸ್ಗೆ ಬೇಕಾದ್ರೂ ಸಣ್ಣ ಪುಟ್ಟ ಗ್ಲೌಸಸ್ ಇದೆ ನಿಮಗೆ. ಬೇಸಿಕ್ 1,799. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ಬಾಳಿಕೆ ಚೆನ್ನಾಗಿ ಬರುತ್ತೆ. ಆನ್ಲೈನಲ್ಲಿ ಮಾತ್ರ ನೀವು ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ನೀವು ಮೆಟೀರಿಯಲ್ ನೋಡೋಕ್ಕಾಗಲ್ಲ ಆ್ಯಂಡ್ ಟೈಮ್ ವೇಸ್ಟು ಅದನ್ನೆಲ್ಲ ತೊಗೊಳ್ಳೋದು. ಸೊ ನೀ ಗಾರ್ಡ್ಸ್ ಎಲ್ಲ ಬೇಕಂದ್ರೂ ಇಲ್ಲಿದೆ. ಕ್ಯಾಮ್ಸ್ಟರು ಇದೆಷ್ಟಿದೆ ಪ್ರೈಸು? ಸೊ 2,899. ಚೆನ್ನಾಗಿದೆ ಗುರು, ಎಲ್ಲ ಕ್ವಾಲಿಟಿ ಸಕ್ಕತ್ತಾಗಿದ್ದಾವೆ. ಸೊ ಕ್ವಾಲಿಟಿ ವೈಸು ನೀವು ಬಂದು ಫೀಲ್ ಮಾಡಿ ತೊಗೊಂಡೋದ್ರೇ ಅದು ನಿಮ್ಗೆ ಅರ್ಥ ಆಗೋದು. ನೀವು ಆನ್ಲೈನಲ್ಲಿ ನೋಡಿದ್ರೆ ನಿಮ್ಗೇನೂ ಅರ್ಥ ಆಗೋಲ್ಲ. ಸೊ ಜಾಕೆಟ್ಸ್ ನೋಡು, ರೈಸ್ದು ಜಾಕೆಟ್ ನೋಡಿ ಗುರು, ಯಾವ ಕಲರಲ್ಲಿದೆ. ಸೊ ಪ್ರೈಸ್ ಎಷ್ಟಿದೆ? 7,999. ಓಹ್, ಬ್ಯಾಕೆಲ್ಲ ಇದೆ ಗುರು ಇದಕ್ಕೆ. ಸೊ ಲೆವೆಲ್ 2ನ. ಸೊ ನೋಡ್ಕೊಳ್ಳಿ, ಒಂದು ಸ್ಕ್ರೀನ್ಶಾಟ್ ಹಂಗೆ ತೊಗೊಳ್ಬೇಕಾದ್ರೆ ನಿಮಗೊಂದು. ಸೊ ರೈಸ್ದು ಚೆನ್ನಾಗಿದೆ ಗುರು, ಈ ಕಲರಲ್ಲಿದೆ. ಆಮೇಲೆ ಇಲ್ಲಿ ನೋಡಿ, ಇದೊಂದು ಬ್ಲ್ಯಾಕ್ ವಿತ್ ಬ್ಲೂ ಇದೆ. ಚೆನ್ನಾಗೈತೆ ಗುರು, ನಾಟ್ ಬ್ಯಾಡ್. 7,000ಕ್ಕೆ. ದಿಸ್ ಈಸ್ ಆಲ್ಸೋ ರೈಸ್ 9,999. ಎಲ್ಲ ಚೆನ್ನಾಗೇ ಇದ್ದಾವೆ. ನಾನೊಂದು ಜಾಕೆಟ್ ತೊಗೋಬೇಕು. ನಾನು ಎಲ್ಲೂ ರೈಡ್ಗಳಿಗೆ ಹೋಗೋಕ್ಕಲ್ಲ. ಇದು ಲೆವೆಲ್ 2, ಮೋಸ್ಟ್ಲಿ ಅದೆಲ್ಲ ಲೆವೆಲ್ 1. ರೈಸ್ದೆಲ್ಲ ಲೆವೆಲ್ 1 ಇದೆ. ಎಲ್ಲನೂ ಇದೆ ನೋಡಿ. ಇದನ್ನು ಮೇಯ್ನು ಯಾವುದಿದು? ಮೋಟೋ ವುಲ್ಫ್. ಎಷ್ಟು ಗುರು ಇದು? 550. ಓಕೆ, ನೆಕ್ಸ್ಟ್ ಇದನ್ನು ತೊಗೋಬೇಕೊಂದು. ಸುಮಾರಿದೆ ಗಾಯ್ಸ್, ನಿಮಗೆ ಸುಮಾರಿದೆ ನೋಡೋದಕ್ಕೆ. ಸೊ ಯಾವುದು ನಿಮಗೆ ಏನು ಬೇಕಂದ್ರೂ ನಿಮಗೆ ಬೈಕ್ ಆಕ್ಸೆಸರೀಸಲ್ಲಿ ಇಲ್ಲಿ ಸಿಗುತ್ತೆ. ದಯವಿಟ್ಟು ವಿಸಿಟ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಂದು DB ಕಿಲ್ಲರು 1 ಮಂತ್ ಆದಮೇಲೆ ತರಿಸ್ಕೊಡ್ತಾರಂತೆ. 1 ಮಂತ್ ಆಗುತ್ತೆ. ಸೊ 1 ಮಂತ್ ಆದಮೇಲೆ ಬಂದು ಈಸ್ಕೊಳ್ಳೋಣ. ಮೊಬೈಲ್ ಹೋಲ್ಡರ್ಸು, ಹ್ಯಾಂಡಲ್ ಬಾರ್ಸು ನೋಡಿ, ಇಲ್ಲೂ ಇದೆ ಮೋಟೋ ಟಾರ್ಕು. ಸೊ ಎಲ್ಲ ಥರನೂ ಸಿಗುತ್ತೆ ಗುರು. ನಂದು ಆಲ್ರೆಡಿ ಅದನ್ನು ಬೆಂಡ್ ಅಂತವ್ರೆ ಶೋರೂಮಲ್ಲಿ, ಸರ್ವಿಸ್ ಸೆಂಟ್ರಲ್ಲಿ ನೋಡಿ. ಈ ಒಂದು ಮಿರರ್ಸ್ನ ಒಬ್ಬ ಹುಡುಗ ಕೇಳ್ತಿದ್ದ, ಎಲ್ಲಿ ಸಿಗುತ್ತೆ ಅಂತ. ಸೊ ನೋಡಪ್ಪ, ಕಾರ್ತಿಕ್ ಅನ್ನೋನೊಬ್ಬ ಹುಡುಗ ಕೇಳ್ತಿದ್ದ ಈ ಥರ ಮಿರರ್ಸ್ ಬೇಕು ಅಂತ. ಸೊ ಇಲ್ಲಿದೆ ನೋಡಪ್ಪ ಮಿರರ್ಸು. ಸೊ ಇದು ಎಷ್ಟಿದೆ ಪ್ರೈಸು?
680 ಅಷ್ಟೇ. ಕ್ರೇಜಿ ಗುರು. ಯಾವುದಕ್ಕೆ ಹಾಕ್ಸ್ಕೊಬೋದು ಇದು? ಮೋಸ್ಟ್ಲಿ ಇದು R15 ಅಂಥದಕ್ಕೆ ಹಾಕ್ಸ್ಕೊಳ್ಳೋದಕ್ಕೆ ಅನಿಸುತ್ತೆ. ನೋಡೋಣ, ನನಗೂ ಅಂತೂ ಐಡಿಯಾ ಇಲ್ಲ. ಸೊ ಇಲ್ಲಿ ಮಿರರ್ಸ್ ಕೂಡ ಸುಮಾರು ವೆರೈಟೀಸ್ ಇದೆ, ಬೇಕಾದರೆ ಆರಾಮಾಗಿ ತೊಗೋಬೋದು ಗುರು. ನನ್ನ ಗಾಡಿಗೆ ಬೇರೆ ಮಿರರ್ ಹಾಕ್ಸ್ಕೋಬೇಕು, ನಂದು ಸ್ವಲ್ಪ ಜಾಸ್ತಿ ಅಗಲ ಆಗೋಯ್ತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ. ನೋಡಿ, ಇದು ಸ್ಪೇಸರ್ಸು, ಹ್ಯಾಂಡಲ್ ಬಾರ್ ಸ್ಪೇಸರ್ಸು, ಎಲ್ಲ ಇದೆ ಗುರು, ಎಲ್ಲ ಇದೆ. ಸೊ ಬೈಕು ನಾನು ತೊಗೊಂಡೋಗ್ಬಿಡೋಣ ಕವಾಸಕಿ. ಹಳೆ ಬೈಕು, ಸಿಕ್ಕಾಬಡೆ ಹಳೇದು ಗುರು, ಇದು ಓಲ್ಡ್ ಮಾಡಲು. ಸೊ ನೋಡಿದ್ರಲ್ವ, ಇಲ್ಲಿ ನೋಡೋದಾದರೆ ನಿಮಗೆ ಲೈಟ್ಸು ಕೂಡ ಇದೆ. ಸೊ ಈ ಫಾಗ್ ಲ್ಯಾಂಪ್ಸ್ ಏನಿದೆಯೋ ನಿಮಗೆ, ಇದು ಇವಾಗ ಲೀಗಲಲ್ಲ. ಕಾಪ್ಸ್ ನೋಡಿದ್ರೆ ನಿಮ್ಮನ್ನ ಹಾಕ್ಕೊಳ್ತಾರೆ ಇದ್ರ ಲೈಟು, ನೀವು ಏನಾದರೂ ಹಾಕ್ಸ್ಕೊಂಡಿರೋದು ನೋಡಿದ್ರೆ. ಬಟ್ ರಿಸ್ಕಿ, ನಿಮಗೆ ಬಿಟ್ಟಿದ್ದು, ನಿಮ್ಮ ಡಿಪೆಂಡ್ಸ್ ಆನ್ ಯು ಗೈಸ್. ನಿಮಗೆ ಅದೇ ಸಿಟಿ ಒಳಗಡೆ ಹಾಕ್ಕೊಂಡೋದ್ರೆ ಹಿಡಿತಾರೆ. ಬಟ್ ಇವೆಲ್ಲ ನೋಡಿ, ಇವೆಲ್ಲ ಇದು ಬಂದು 3699. ಪ್ರೈಸಸ್ ಕಡಿಮೆಯಿಂದನೂ ಇದೆ ನೋಡಿ. 580, ಇದು 580 ರುಪೀಸಿಂದನೂ ಇದೆ. ಸೊ ಹೆಡ್ಲೈಟ್ ಬೇಕಂದರೆ ನೋಡಿ, ಇದೆಲ್ಲ ಎಕ್ಸ್ಪಲ್ಸ್ಗೆ ಹಾಕ್ಸ್ಕೊಬೋದು. ಇವೆಲ್ಲ ಎಕ್ಸ್ಪಲ್ಸು. ಈ ಮೇಲ್ಗಡೆ ಒಂದು ರೋ ಏನಿದೆಯೋ ಅದೆಲ್ಲ ಎಕ್ಸ್ಪಲ್ಸು. ಇದೆಲ್ಲ ರಾಯಲ್ ಎನ್ಫೀಲ್ಡು, ಮಿಕ್ಕಿದ್ದು ಇದು ಥಾರು, ಎಲ್ಲದಕ್ಕೂ ಹಾಕ್ಸ್ಕೊಬೋದು. ಸೊ ಗೈಸ್ ನೋಡಿ, ಆಯಿಲು ಚಿಕ್ಕ ಹೆಲ್ಮೆಟ್ ಬೇಕಾ ಮಕ್ಕಳಿಗೆ? ಓ ಮೈ ಗಾಡ್, ಏನು ಗುರು ಇದು? ಏನೇನೆಲ್ಲ ನೋಡ್ತಾಯಿದ್ದೀನಿ ಗುರು ನಾನು. 1200 ರುಪೀಸ್ ಚಿಕ್ಕ ಮಕ್ಕಳಿಗೆ ಹೆಲ್ಮೆಟ್. ನೋಡಿ ಹೆಂಗಿದೆ, ಇಷ್ಟಿದೆ ಎಲ್ಲೋಡಿ, ಒಂದು ಕೈಯಷ್ಟು. ಇನ್ನೂ ಚಿಕ್ಕದು ಬೇಕಾ ಎಲ್ಲೋಡಿ? ಓದ್ದ ಹೆಲ್ಮೆಟ್ ಸಖತ್ ಗುರು. ಸೊ ಫ್ಲ್ಯಾಶರ್ಸ್ ಇದೆ, ಎಕ್ಸ್ ಫ್ಲ್ಯಾಶು. ಸೊ ಎಲ್ಲ ಇದೆ ಗೈಸ್. ನೀವು ಏನು ಬೇಕು ನಿಮಗೆ ಎಲ್ಲ ಸಿಗುತ್ತೆ ನೋಡಿ. ಇದು ಟವರು. ಸೊ ಎಕ್ಸ್ಪಲ್ಸ್ಗೆ, ಮತ್ತು ನೀವು ಏನು ರಾಯಲ್ ಎನ್ಫೀಲ್ಡು, ಸೊ ಅದ್ರ ಹೆಸರೇ ಬರ್ತಾಯಿಲ್ವಲ್ಲ, ಹಿಮಾಲಯನ್ನು, ಅದಕ್ಕೆಲ್ಲ ಹಾಕ್ಸ್ಕೊಬೋದು ಗುರು. ಅವೆರಡಕ್ಕೂ ಹಾಕ್ಸ್ಕೊಬೋದು. ಸೊ ಟವರು ಎಷ್ಟಿದೆ ಗೊತ್ತಾ ಇದು ಪ್ರೈಸು? ನೋಡಿ, ಎಷ್ಟೊಂದು ಜನ ಪ್ರೈಸೇ ಹೇಳಲ್ಲ. 18,999 ಇದೆ. ಸ್ವಲ್ಪ ಅದು ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. 18,999. ಇದ್ರ ಟ್ಯಾಗ್ ಎಲ್ಲೋ ಇದೆ, ಬೇಡ, ಬಿದಿಗಿದು ಹೋಗ್ಬಿಟ್ರೆ ಆಮೇಲೆ ಅದಕ್ಕೊಂದು ಸುಮ್ಮನೆ ಕಷ್ಟ. ಸೊ ಗೈಸ್ ನೋಡಿದ್ರಲ್ವ ಗೈಸ್, ಈ ಆಟೋನಿಟಿ ನಿಮಗೆ ಇದು ಕ್ಲಿಯರಾಗಿ ನೋಡಿ ತೋರಿಸ್ತೀನಿ ಎಲ್ಲಿ, ಅದ್ರ ಬೋರ್ಡ್ ಕೂಡ. ಇದು JC ರೋಡ್ ಮೇಯ್ನ್ ಸಿಗ್ನಲ್ಲು. ಸೊ ಹೋಗೋಣ. ಸೊ ನೋಡಿ, ಇಲ್ಲಿ ಬರೆದಿದೆ ನೋಡಿ, ಆಟೋನಿಟಿ ಓನ್ ಎವ್ರಿ ರೈಡ್ ಅಂತ. ಹೊಸ ಬಿಲ್ಡಿಂಗು ಇದು, ಇದಿರಲಿಲ್ಲ ಮುಂಚೆ. ಅಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಾನು ಏನೋ ಮಾಮೂಲಿ ಗೋಡನ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಇಟ್ಸ್ ಕ್ರೇಜಿ ಗೈಸ್, ಕ್ರೇಜಿಯಾಗಿ ಮಾಡವ್ರೆ ಬಿಡ್ರಿ. ಸೂಪರ್ ಅಂದ್ಕೊಳ್ಳಿ. ಸೊ ಈ ಸಿಗ್ನಲಿಂದ ಲೆಫ್ಟ್ ತೊಗೊಂಡ್ರೆ, ಇದೆಲ್ಲ JC ರೋಡ್ ಗೊತ್ತಲ್ವ ನಿಮಗೆ? ಈ ಸಿಗ್ನಲಿಂದ ಲೆಫ್ಟ್ ತೊಗೊಂಡ್ರೆ ನಿಮಗೆ ರೈಟ್ ಸೈಡಲ್ಲೇ ಆಟೋನಿಟಿ ಕಾಣಿಸೋದು ಇದೆ ನೋಡಿ. ಇಲ್ಲೊಂದು ಸಂಧಿ ಹೋಗುತ್ತೆ, ಇದು ಕೂಡ ನಿಮಗೆ ಸೀದಾ ಟೌನ್ ಹಾಲ್ ಕಡೆಗೆ ಹೋಗುತ್ತೆ. ಸೊ ಗಾಯ್ಸ್, ನಿಮಗೇನಾದರೂ ಆಕ್ಸೆಸರೀಸ್ ಬೇಕಂದರೆ ದಯವಿಟ್ಟು ಈ ಆಟೋನಿಟಿನ ವಿಸಿಟ್ ಮಾಡಿ. ಸೀರಿಯಸ್ಲಿ ಹೇಳ್ತೀನಿ, ಬೆಸ್ಟ್ಗೆ ಬೆಸ್ಟ್ ಇದೆ ಇಲ್ಲಿ. ಏನಂದರೆ ರಿಸ್ಕ್ ಇಲ್ಲ. ಸೈಡಿಗೆ ನಿಂತ್ಕೊಳ್ರಪ್ಪ ಸ್ವಾಮಿ. PPF ಬೇಡ, ಲ್ಯಾಮಿನೇಷನ್ನು ಬೇಡ, ಹೋಗಪ್ಪ. ನಿಮ್ಮ PPF ನೀವೇ ಇಟ್ಕೊಳ್ಳಿ, ನಿಮ್ಮ ಲ್ಯಾಮಿನೇಷನ್ ನೀವು. ಎಲ್ಲ ಫೇಕ್, ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಡಬ್ಬಾ ಪ್ರಾಡಕ್ಟ್ಸ್ ಆಗಿರುತ್ತೆ. ದಯವಿಟ್ಟು ಸೆಂಟ್ರಲ್ ನಿಲ್ಸೋರ ಹತ್ರ ನಿಂತ್ಕೊಳ್ಳೋಕ್ಕೆ ಹೋಗ್ಬೇಡಿ. ಡೈರೆಕ್ಟಾಗಿ ಒಳ್ಳೆ ಅವ್ರ ಹತ್ರ ಏನು ಗೊತ್ತಾ, ಒಂದು ಗ್ಯಾರಂಟಿ ಇರುತ್ತೆ. ನೀವು ಹಾಕ್ಸ್ಕೊಂಡ್ರೆ ಮತ್ತೆ ಇನ್ನೊಂದು ಸತಿ ಹೋಗಿ ಕೇಳ್ಬೋದು. ಬಟ್ ನೀವು ಇವ್ರ ಹತ್ರ ಏನಾದರೂ ಹಾಕ್ಸ್ಕೊಂಡ್ರಿ ಅನ್ಕೋ, ಗೋವಿಂದ. ಸೊ ನಂದು DB ಕಿಲ್ಲರ್ ಬಂದ್ಬಿಟ್ಟು ಅದು ನೆಕ್ಸ್ಟ್ ಮಂತ್ ಬರುತ್ತಂತೆ. ಬಂದಾಗ ಒಟ್ಟಿನಲ್ಲಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹಾಕ್ಸ್ಕೊಂಡಿರೋ ಅಂಥ ಅಂಗಡಿಯಲ್ಲೂ ನನಗೆ ಈ ಮಾತು ಹೇಳಿಲ್ಲ, ತರಿಸ್ಕೊಡ್ತೀನಿ ಅಂತ ಹೇಳಿಲ್ಲ. ಅವ್ರು ಏನಂದ್ರು ಗೊತ್ತಾ, ಸಿಗಲ್ಲ ಅಷ್ಟೇ, ನೀವೇನಿದ್ರು ಇವಾಗ ಬೇರೆ ತೊಗೋಬೇಕು, ಹೊಸ ತೊಗೋಬೇಕು ಅಂತಲೇ ಹೇಳ್ಬಿಟ್ರು. ಸೊ ಇವ್ರು ನನಗೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ವ, ದಟ್ಸ್ ಸೋ ಫೀಲ್ ಗುಡ್ ಬ್ರೋ. ಸೊ ಗಾಯ್ಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.
ಸೊ ಗೈಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.